ಕಳೆದ 2 ತಿಂಗಳ ಹಿಂದೆ ದಕ್ಷಿಣ ಕ್ಷೇತ್ರದಲ್ಲಿ ಇರತಕ್ಕಂಥ ಶಾಸಕರ ನಿಧನದಿಂದ ಮರು ಚುನಾವಣೆ ಬಂದಿದೆ. ಹಾಗಾಗಿ ಈ ಮರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಟಿಕೆಟನ್ನು ಕೊಡಲಿ ಅಂತೇಳಿ ವರ್ಷದಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ನಾವು ಬಂದಿರತಕ್ಕಂಥದ್ದು ಮೊದಲನೇದಾಗಿ. ಎರಡನೇದು, ರಾಜ್ಯದ ತುಂಬೆಲ್ಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಪಕ್ಷ 2 ಭಾಗ ಆಗಿದೆ, ಆ ಬಣ ಈ ಬಣ ಅಂತೇಳಿ ಸಾಕಷ್ಟು ಜನರು ಮಾತಾಡ್ತಾ ಇರ್ತಕ್ಕಂಥದ್ದು ತಾವು ಕೂಡ ಮಾಧ್ಯಮದಲ್ಲಿ ಬಿತ್ತರಿಸಿರೋದು. ಅದಕ್ಕೆಲ್ಲ ತೆರೆ ಎಳೆದಿದ್ದೇವೆ. ನಾವೆಲ್ಲ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಅವರಿಗೆ ದುಡಿದು ಗೆಲ್ಲಿಸೋದಕ್ಕೆ ತಯಾರಾಗಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಸುಮಾರು 7-8 ಜನ ನಾವು ಆಸ್ಪಿರೆಂಟ್ಸ್ಗಳಿದ್ದೀವಿ. ಇದರಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಜಿಲ್ಲಾಧ್ಯಕ್ಷರಾಗಿ, ದೂಢಾಧ್ಯಕ್ಷರಾಗಿ 4 ಬಾರಿ ಅಲ್ಲಿ ಚುನಾವಣೆಯನ್ನು ಎದುರಿಸಿದಂಥವರು ನಮ್ಮ ಹಿರಿಯರಾದಂಥ ಯಶವಂತರಾವ್ ಜಾಧವ್ ಅವ್ರಿಗೆ ಕೊಟ್ಟರು ಕೂಡ ನಾವೆಲ್ಲರೂ ಮಾಡಲಿಕ್ಕೆ ತಯಾರಿದ್ದೀವಿ. ಅದೇ ರೀತಿ ನಮ್ಮ ಹಿಂದೂ ಯುವ ಮೋರ್ಚಾ, ನಮ್ಮ BJP ಯುವ ಮೋರ್ಚಾ ಅಧ್ಯಕ್ಷರಾಗಿ ಅಲ್ಲಿಂದ ಸೇವೆ ಸಲ್ಲಿಸ್ತಾ ದೂಢಾಧ್ಯಕ್ಷರಾಗಿ ಇವತ್ತು OBC ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ರಾಜನಹಳ್ಳಿ ಶಿವಕುಮಾರ್ ಅವ್ರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ದುಡಿದವ್ರನ್ನ ಗೆಲ್ಸಕ್ಕೆ ತಯಾರಿದ್ದೀವಿ. ಅದೇ ರೀತಿ ನಮ್ಮ ಅರ್ಬನ್ ಬ್ಯಾಂಕ್ನ ನಿರ್ದೇಶಕರು, ಹಿಂದೆ ಅವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂಥವರು, ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಟ್ಟು ಬಂದು ದೂಡಾದ ಅಧ್ಯಕ್ಷರಾಗಿ ನಿರಂತರ ಪಾರ್ಟಿಲಿ ಸಂಘಟನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ದೇವರಮನಿ ಶಿವಕುಮಾರ್ ಕೊಟ್ಟರು ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಅದೇ ರೀತಿ ನಮ್ಮ ST ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು, ಪಕ್ಷದಲ್ಲಿ ನಿರಂತರವಾಗಿ ಅವ್ರ ಸಂಘಟನೆಯಲ್ಲಿ ತೊಡಗಿಕೊಂಡು ಪಕ್ಷವನ್ನು ಕಟ್ಟೋಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಹೋದರ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟರು ನಾವು ತಯಾರಿದ್ದೀವಿ ಅನ್ನೋ ಮಾತನ್ನು ನಾವು ಈ ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದೀವಿ.